ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ಮಾತಾಡಿದ್ದಾರೆ ಸರ್, ಮತ್ತೆ ತಮ್ಮ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿಸಿದ್ರು, ಶಾಸಕರ ಹತ್ರ ಮಾತಾಡಿಸ್ತಿರೋದು ಯಾರು, ಎಲ್ಲ ವಿಚಾರ ಕೂಡ ಮಾತಾಡಿದ್ದಾರೆ ಸರ್. ಯಾವ ಶಾಸಕರು? ಕಾಂಗ್ರೆಸ್ನ ಶಾಸಕರುಗಳು ಕೌಂಟರ್ ಮಾಡ್ತಿರೋದು, ಯಾರು ಯಾಕೆ ಮಾತಾಡ್ತಿದ್ದಾರೆ? ನನಗೆ ನೋಡಪ್ಪ, ನನ್ನ ಸುದ್ದಿ ನನಗೆ ಯಾವ ಸುದ್ದಿನೂ ಗೊತ್ತಿಲ್ಲ, ಯಾರು ಪ್ರೆಸ್ ಮಾಡಿದಾರಂತೂ ಗೊತ್ತಿಲ್ಲ. ನಾನು ಎಲೆಕ್ಷನ್ ಬ್ಯುಸಿಲಿದ್ದೀನಿ, ನನಗೆ ಯಾರ ಹತ್ರ ಮಾತಾಡಿಸೋಂಥ ಅವಶ್ಯಕತೆಯೂ ಇಲ್ಲ. ನಾನು ಯಾವ ಸ್ಟ್ರೈಕು ಮಾಡಿಸೋಂಥ ನನಗೂ ಅವಶ್ಯಕತೆ ಇಲ್ಲ. ನಾನು ಸ್ಟ್ರೈಕ್ ಮಾಡೋಂಥ ಅವಶ್ಯಕತೆಯೂ ಇಲ್ಲ, ಬೇರೆಯವ್ರ ಮೇಲೆ ಆರೋಪ ಮಾಡೋಂಥ ನೆಸೆಸಿಟಿನೂ ಇಲ್ಲ, ನೆರೇಟಿವ್ ಬದಲಾವಣೆ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಅರ್ಥ ಆಯ್ತಾ? ಯಾರು ಏನು ನನಗೇನು ಅವಶ್ಯಕತೆ ಇಲ್ಲ. ಐ ಆಮ್ ಎ ಹೆಡ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಐ ನೋ ವಾಟ್ ಐ ಆಮ್ ಡೂಯಿಂಗ್. ಇಫ್ ಒನ್ ಸ್ಮಾಲ್ ಇನ್ವಾಲ್ವ್ಮೆಂಟ್ ಐ ಬೀನ್ ಇನ್ವಾಲ್ವ್ಡ್, ಐ ಆಮ್ ರೆಡಿ ಫಾರ್ ಎನಿ ಪ್ರೈಸ್. ಈಗ ನಾನು ಅದನ್ನು ಮಾತಾಡೋಕ್ಕೆ ಹೋಗಲ್ಲ. ಟೈಮ್ ವಿಲ್ ಆನ್ಸರ್, ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಈಗ ನಾನು ಉತ್ತರ ಕೊಡೋಕ್ಕಾಗಲ್ಲ. ಮಹಾನಾಯಕ ಅಂದ್ರೆ ಇವತ್ತು ತಿಮಿಂಗಿಲದ ಆಡಿಯೋ ಸರ್ಕಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ದೊಡ್ಡ ತಿಮಿಂಗಲನ್ನು ಹಿಡಿಬೇಕಾಗಿದೆ. ಅವ್ರನ್ನ ಹಿಡಿದ್ರೆ ಎಲ್ಲವೂ ಕೂಡ ಎಲ್ಲ ಯಾರ್ಯಾರು ಬೇಕೋ ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವರೇನು ನುಂಗ್ಕೊಳ್ಳಿ. ನಾನೇನು ಬರೀ ಎಕ್ಸಿಬಿಟ್ರು, ನಾನು ಡೈರೆಕ್ಟ್ರು ಅಲ್ಲ, ಪ್ರೊಡ್ಯೂಸ್ ಅಲ್ಲ. ಐ ಆಮ್ ಎನ್ ಎಕ್ಸಿಬಿಟರ್, ಥಿಯೇಟರ್ ಎಕ್ಸಿಬಿಟರ್. ನಾನು ದೇವೇಗೌಡ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣನ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ. ಪಾಪ ನನಗೂ ಹೊಟ್ಟೆವ್ರಿ ಪಾಪ. ಐ ಫೀಲ್ ಸಾರಿ ಫಾರ್ ಇಟ್. ನನಗೂ ಪಾಪ ಆಗಬಾರ್ದು, ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಇಟ್. ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಬಯಸ್ಕೊಳ್ಳಿ, ನನಗೆ ಯಾವ ಕಾರಣಕ್ಕೂ ಕೆಟ್ಟ ಬಯಸೋನಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಐ ಬಿಲೀವ್ ಇನ್ ಲಾ ಆಫ್ ನೇಚರ್. ಪ್ರಕೃತಿ ನಿಯಮ ಅಂತಿದೆ. ನಾನು ಅನುಭವಿಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು. ನಾನು ಎಷ್ಟು ಗಟ್ಟಿಯಾಗಿದ್ದೀನಿ, ಎಷ್ಟು ಧೈರ್ಯವಾಗಿದ್ದೀನಿ, ಎಷ್ಟು ಆತ್ಮವಿಶ್ವಾಸದಿಂದ ಇದ್ದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ. ಸೊ ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ. ಭಗವಂತ ಎಲ್ಲ ನೋಡ್ಕೊಳ್ಳಿ. ಬಟ್ ಕುಮಾರಣ್ಣಗೆ ಮಾತ್ರ ನನ್ನ ಬ್ರದರ್ಗೆ ಅಸೆಂಬ್ಲಿಲಿ ಉತ್ತರ ಮಾಡೋಣ.